ಐನೊಂಡಿ ಗ್ರಾಮ ಪಂಚಾಯತ್ ಕಾರ್ಯಾಲಯದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ವರ್ಷದ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಗಳಾದ ಜ್ಯೋತಿ, ಲೋಕೇಶ್, ಬಾಬುರಾವ, ಆಸಿಫ್, ನೀಲಕಂ ಹುಡುಗಿ, ರಮೇಶ್, ಶಶಿಕುಮಾರ್ ಮೇತ್ರಿ, ಸಾವನ್ ಕಟ್ಟಿಮನೆ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಚಂದ್ರಶೇಖರ ಕೈತಾಪುರ್, ಐನೊಳ್ಳಿ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ನಮ್ಮ ಅಂಬೇಡ್ಕರ್ ಅವರನ್ನು ಹೇಳಬಹುದು. ಇವತ್ತು ನಾನು ಇಲ್ಲಿ ನಿಂತು ಮಾತಾಡೋದು ಮುಖ್ಯ ಕಾರಣ ಅವರೇ ಅಂತ ಹೇಳಬಹುದು. ಸಾಮಾನ್ಯವಾಗಿ ಒಂದು ಅಸ್ಪೃಶ್ಯತೆ ನಿವಾರಣೆಯ ಬಗ್ಗೆ ಹೋರಾಟ ಮಾಡಿ ಕತ್ತಲಿಂದ ಬೆಳಕಿನೆಡೆಗೆ ನಮ್ಮನ್ನು ಕರೆದುಕೊಂಡು ಬಂದಿದ್ದು ಒಬ್ಬ ಮಹಾನ್ ವ್ಯಕ್ತಿ ಎಂದರೆ ಅವರು ಅಂಬೇಡ್ಕರ್ ಅವರು ನಾವು ಹೆಮ್ಮೆಯಿಂದ ಹೇಳಬಹುದು. ಈ ಒಂದು ಜಯಂತಿಯ ಪರವಾಗಿ ಮತ್ತೆ ಯಾರಾದರೂ ಮಾತಾಡಬೇಕಿದೆ? ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಪಂಚಾಯತ್ ವತಿಯಿಂದ ಆಚರಣೆ ಮಾಡ್ತಿದ್ದಾರೆ. ಅಧಿಕಾರಿಗಳು ಹಾಗೂ ಬಾಬಾ ಸಾಹೇಬರು ಜಯಂತಿ ಮಾತ್ರ ಸೀಮಿತ ಆಗ್ಬಾರ್ದು, ಹೋರಾಟ ಮಾತ್ರ ಸೀಮಿತ ಆಗ್ಬಾರ್ದು. ಏನೋ ಅವ್ರ ಜೆಂಡಾ ಹಿಡ್ಕೊಂಡು ನಾವು ಹೋರಾಟ ಮಾಡಿ ಅದರಿಂದ ಪ್ರತಿಫಲ ತಪ್ಪದೇ ದಿನ ಅವ್ರ ತಪ್ಪು ಏನಪ್ಪಾ ಅಂದ್ರೆ ನಾವು ಪಾಲಿಸ್ತಾ ಇಲ್ಲ. ನಾವು ಮುಖ್ಯವಾಗಿ ಬಾಬಾ ಸಾಹೇಬರು 1956 ಅಕ್ಟೋಬರ್ 14ರಂದು ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ರು. ಬೌದ್ಧ ಧರ್ಮ ಸ್ವೀಕಾರ ಯಾಕೆ ಮಾಡಿದ್ರು? ಬೌದ್ಧ ಧರ್ಮದಲ್ಲಿ ಒಳ್ಳೊಳ್ಳೆ ತತ್ವಗಳು ಅಂತೇಳಿ ಅವ್ರು ಸ್ವೀಕಾರ ಮಾಡಿದ್ರು. ಈಗ ನಾವೆಲ್ಲ ಬಾಬಾ ಸಾಹೇಬ್ರ ಫಾಲೋವರ್ಸ್ ಆಗಿಲ್ಲ. ನಾವು ಬಾಬಾ ಸಾಹೇಬ್ರದ್ದು ತತ್ವ ಯಾವ್ದು ಫಾಲೋ ಮಾಡ್ಬೇಕು? ಬಾಬಾ ಸಾಹೇಬ್ರ ತತ್ವ ಬೌದ್ಧ ತತ್ವ ಫಾಲೋ ಮಾಡ್ಬೇಕಿಲ್ಲ, ಬಾಬಾ ಸಾಹೇಬ್ರದ್ದು ಕಟ್ಟ ತತ್ವ ಫಾಲೋ ಮಾಡ್ಬೇಕು. ಏನು ಇವತ್ತ ನಮ್ ಜನ ಎಷ್ಟು ಹಿಂದಾರ ಅಂದ್ರ ನಮ್ ಗ್ರಾಮದಲ್ಲಿ ಸುಮಾರು 150 ಮಂದಿ ನಿಮ್ಮ ಒಳಗಿರ್ತಕ್ಕಂತಹ ಬಾಯಿ ಮನಸ್ಸುಗಳು, ನಿಮ್ಮ ಒಳಗಿರ್ತಕ್ಕಂತಹ ಒಂದು ದ್ವೇಷಗಳು, ಅಸೂಯ ಭಾವನೆಗಳು ಇವನ್ನ ಮೊದಲ ತೆಗೆದು ಅಂದಾಗ ಮಾತ್ರ ನಿಮ್ಮ ಓಡಿ ಆಗಲಿ, ಒಂದು ಗ್ರಾಮ ಆಗಲಿ, ಒಂದು ತಾಲೂಕಾಗಲಿ ಅದು ಅಭಿವೃದ್ಧಿ ಆಗಕ್ಕೆ ಸಾಧ್ಯ. ಈಗ ನಾವೇ ಕಟ್ಟಡ ಕೂತ್ರ ನಾವೇ ಮಾಡ್ಬೇಕು, ಯಾವುದೇ ಒಂದು ಅಭಿವೃದ್ಧಿ ಆಗ್ತಕ್ಕಂಥ ಕೆಲಸ ಯಾವುದೇ ಆಗಲ್ಲ. ಈಗ ನಮ್ಮ ಲೋಕೇಶ್ ಅವರು ಕೇಳೋದು ಅದು ಬೋರಿಂಗ್, ಅದು ಸಂಡಾಸ್ ರೂಮ, ಅದು ಇದು ಯಾಕಂದ್ರೆ ಈ ಜಾಗದಲ್ಲಿ ಡಿಸ್ಕಸ್ ಮಾಡ್ತಕ್ಕಂಥ ಒಂದು ಮಾತೇ ಇಲ್ಲ. ನಾವು ಎದಕ್ಕೆ ಬಂದಿದ್ದೀವಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಮಾಡಕ್ ಬಂದಿವಿ. ಅದನ್ನ ಮಾಡಬೇಕು. ಆ ಡಿಸ್ಕಷನ್ ಮಾಡಿದ ನಂತರ ನಮ್ಮ ಆಮೇಲೆ ನಮ್ಮ ಅಂದ್ರೆ ಅಧಿಕಾರಿಗಳನ್ನ ನೀವು ಕೇಳ್ಬೋದು. ಹೇಳಿ ಹಾರ್ದಿಕ ಸ್ವಾಗತ ಹಾಗೂ ಶುಭಾಶಯಗಳು. ಈ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಬಾಬಾ ಸಾಹೇಬ್, ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಜೀವನ ಚರಿತ್ರೆ ಓದಿದ್ರ ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮ ಇರಲಿ, ಯಾವುದೇ ಪಂಗಡ ಇರಲಿ ಅದು ಕಣ್ಣಾಗ ನೀರು ಗ್ಯಾರಂಟಿ 100ಕ್ಕೆ 100 ಬರ್ತದ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಪ್ಪ ಅಂದ್ರೆ ಜೀವನ ಚರಿತ್ರೆ ಓದಿದವರಿಗೆ ಮಾತ್ರ ಬರ್ತದ, ಎಲ್ಲರೂ ಬರಲ್ಲ ಅನ್ನುವಂಥದ್ದು. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಂದೆಗೆ 14ನೇ ಮಗನಾಗಿದ್ದಿರ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮಗ. ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವರು ಮನೆತನ ಅತೀ ಕಡು ಬರುವ ಅದು ಒಂದು ಅದರಲ್ಲಂತೂ ಏನಪ್ಪಾ ಅಂದ್ರೆ ಇಲ್ಲಿ ಈ ಜನರೇಷನ್ದಾಗಂತೂ ಇಲ್ಲಿದ್ದಂತ ದಲಿತರಲ್ಲಿ, ಇಲ್ಲಿದ್ದಂತ ಎಲ್ಲದರಲ್ಲಿ ಕೂಡ ಶಾಲೆಯಲ್ಲಿ ಪ್ರವೇಶ ಇರಲಿಲ್ಲ. ಮಲ್ಕೋಬೇಕಾದ್ರೂ ಕೂಡ ಏನಪ್ಪಾ ಮನೆಯಲ್ಲಿ ಸ್ಥಳ ಇರಲಿಲ್ಲ, ಇರಬೇಕಾದ್ರೂ ಕೂಡ ಸ್ಥಳ ಇರಲಿಲ್ಲ, ಬರಿಬೇಕಾದ್ರೆ ಪೆನ್ ಇರಲಿಲ್ಲ, ಕಾಪಿ ಇರಲಿಲ್ಲ, ಬೆಳಕಿಗೆ ಏನಪ್ಪಾ ಅಂದ್ರೆ ಕುಂತು ಓದ್ಬೇಕಾದ್ರೂ ಕೂಡ ಲೈಟ್ ಇರಲಿಲ್ಲ. ಅಂತ ಒಂದು ಪರಿಸ್ಥಿತಿಯಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಸಮಾಜಕ್ಕೆ ಏನಾದ್ರೂ ನಾನು ಕೊಡುಗೆ ಕೊಡಬೇಕು ಅಂತ, ನನ್ನ ಮಕ್ಕಳಿಗೆ ನನ್ನ ಇದಕ್ಕೆ ಕೊಡುಗೆ ಕೊಡ್ಬೇಕಂತ ಏನಪ್ಪಾ ಅಂದ್ರೆ ಅವರು ತನ್ನ ಸರ್ವಸ್ವವನ್ನೇ ತ್ಯಾಗ ಮಾಡಿದ್ರು ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ರದು ಇದರಲ್ಲಿ ಏನಪ್ಪಾ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸತ್ಯ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಲಗಬೇಕಾದ್ರೆ ಅವ್ರ ಮನೆಯಲ್ಲ ಶಿಕ್ಷಕ ಏನಪ್ಪಾ ಅಂದ್ರೆ ಪಾಠ ಹೇಳುವಾಗ ಒಳಗಡೆ ಏನಪ್ಪಾ ಅಂದ್ರೆ ಬರ ಮಾಡ್ಕೊಳ್ಳುವುದಿಲ್ಲ. ಅಂತ ಒಂದು ಸಂದರ್ಭ